ಮಹಾಗಣಾಧಿಪತಯೇ ನಮಃ. ವೈಶಾಖ ಪುರಾಣ ಅಧ್ಯಾಯ 4. ವಿಧಿ ನಿಷೇಧಗಳು. ನಮೋ ನಮೋ ಸರ್ವಭಯಂಕರಾಯ ದಿವ್ಯಾಯ ವೀರಾಯ ಮಹಾಬಲಾಯ ಜಗತ್ಪ್ರಯಾಣಾಂ ಪರಿಪಾಲಕಾಯ ವಾಸಿಷ್ಠ ಕೃಷ್ಣಾಯ ನಮೋ ನಮಸ್ತೆ. ವೈಶಾಖ ಮಾಸದಲ್ಲಿ ತೈಲಮರ್ದನ, ಹಗಲಿನಲ್ಲಿ ನಿದ್ದೆ, ಕಂಚಿನ ಪಾತ್ರೆಯ ಭೋಜನ, ಮಂಚದ ಮೇಲಿನ ನಿದ್ದೆ, ಮನೆಯ ಸ್ನಾನ ನಿಷಿದ್ಧ. ಭೋಜನ ಮತ್ತು ಅನೇಕ ಬಾರಿ ಭೋಜನ ಮತ್ತು ರಾತ್ರಿ ಭೋಜನದ ಈ ಎಲ್ಲಾ 8 ರೀತಿಯನ್ನು ಬಿಡಬೇಕು. ಈ ಮಾಸದಲ್ಲಿ ವ್ರತವಿರುವ ವ್ಯಕ್ತಿಯು ಕಮಲದ ದಳದ ಮೇಲೆ ಭೋಜನ ಮಾಡಬೇಕು. ಈ ರೀತಿ ವ್ರತಾಚರಣೆ ಮಾಡಿದವನು ವಿಷ್ಣು ಲೋಕವನ್ನು ಹೊಂದುವನು. ವೈಶಾಖ ಮಾಸದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ದ್ವಿಜರು ಯಾರಾದರೂ ಆಗಮಿಸಿದಲ್ಲಿ ಅವರ ಪಾದವನ್ನು ತೊಳೆದು ಆ ಪಾದೋದಕವನ್ನು ತೀರ್ಥವೆಂದೆಣಿಸಿ ತಲೆಯ ಮೇಲೆ ಧರಿಸಬೇಕು. ಆ ವಿಪ್ರನ ಪಾದ ಕಮಲವನ್ನು ಒತ್ತಿ ಆತನನ್ನು ಒಳ್ಳೆಯ ಆಸನದ ಮೇಲೆ ಕೂರಿಸಿ ಆತನ ಪಾದ ಸೇವೆ ಮಾಡಬೇಕು. ಯಾರು ಈ ರೀತಿ ಸೇವೆ ಮಾಡುವನೋ ಆತನು ಬಂಧುಗಳೊಂದಿಗೆ ಸುಖದಿಂದಿದ್ದು ಬಂಧನಗಳಿಂದ ಬಿಡುಗಡೆ ಹೊಂದುವನು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಆತನಿಗೆ ಲಭಿಸುತ್ತದೆ. ಈ ರೀತಿ ವ್ರತಾಚರಣೆ ಮಾಡದಿದ್ದವನು ಕತ್ತೆಯ ಜನ್ಮ ಪಡೆಯುತ್ತಾನೆ ಮತ್ತು ಅಶ್ವಗಂಧಿ ಮರವಾಗಿ ಹುಟ್ಟುತ್ತಾನೆ. ಆರೋಗ್ಯವಂತನಾದ ಮನುಷ್ಯನು ವೈಶಾಖದಲ್ಲಿ ಮನೆಯಲ್ಲಿ ಸ್ನಾನ ಮಾಡಿದರೆ ಆತನು ಚಂಡಾಲ ವಂಶದಲ್ಲಿ ಹುಟ್ಟುವನು ಮತ್ತು 100 ಬಾರಿ ನೀಚ ಜನ್ಮದಲ್ಲಿ ಜನಿಸುವನು. ವೈಶಾಖದಲ್ಲಿ ಸ್ನಾನ, ವ್ರತ, ದಾನಾದಿಗಳನ್ನು ಮಾಡದಿದ್ದವನು ರಾಕ್ಷಸ ಜನ್ಮ ಪಡೆಯುತ್ತಾನೆ. ವೈಶಾಖ ಮಾಸದಲ್ಲಿ ಮನೆಯಿಂದ ಆಚೆ ಒಂದು ಗೋವಿನ ಪಾದದಷ್ಟು ನೀರು ನಿಂತಿದ್ದರೂ ಅದರಲ್ಲಿ ಗಂಗಾ ನದಿಯ ಸಾನ್ನಿಧ್ಯವಿರುತ್ತದೆ. ವೈಶಾಖದಲ್ಲಿ ಮಾಡುವ ದಾನದಿಂದ ಮನುಷ್ಯನ ವೃದ್ಧಿಯಾಗುತ್ತದೆ. ದಾನ ಮಾಡದಿದ್ದವನು ದರಿದ್ರನಾಗುವನು. ಎಲ್ಲಾ ಮಾಸ ವ್ರತವನ್ನಾಚರಿಸಿ ವೈಶಾಖ ಮಾಸವನ್ನಾಚರಿಸದಿದ್ದರೆ ಫಲ ದೊರಕುವುದಿಲ್ಲ. ವೈಶಾಖ ಮಾಸದಲ್ಲಿ ಮಧುಸೂದನನಾದ ಶ್ರೀಹರಿಯನ್ನು ಪೂಜೆ ಮಾಡಬೇಕು. ಈ ಮಾಸವು ಯಾತ್ರೆ, ಯಜ್ಞ, ತಪಸ್ಸು, ದಾನ, ಹೋಮಕ್ಕಿಂತ ಫಲಪ್ರದವಾಗಿದೆ. ಈ ಶ್ರೇಷ್ಠವಾದ ವೈಶಾಖ ಮಾಸದ ಅಭಿಮಾನಿ ದೇವತೆಯಾದ ಮಧುಸೂದನನ ಅರ್ಘ್ಯ ಮಂತ್ರ ಹೀಗಿದೆ. ಮಧುಸೂದನ, ವೈಶಾಖ ಮಾಸದಲ್ಲಿ ಪ್ರಾತಃ ಸ್ನಾನ ಮಾಡಿ ನಿನಗೆ ಅರ್ಘ್ಯವನ್ನು ನೀಡುತ್ತಿದ್ದೇನೆ, ಇದನ್ನು ಸ್ವೀಕರಿಸು. ಈ ಅರ್ಘ್ಯ ನೀಡಿದ ನಂತರ ಪುನಃ ಸ್ನಾನ ಮಾಡಬೇಕು. ಸ್ನಾನಾದಿ ನಿತ್ಯ ಕರ್ಮಗಳನ್ನು ಈಡೇರಿಸಬೇಕು. ನಂತರ ಪುಷ್ಪಗಳಿಂದ ಶ್ರೀ ಲಕ್ಷ್ಮೀನಾರಾಯಣನ್ನು ಪೂಜಿಸಬೇಕು. ನಂತರ ವಿಷ್ಣುವಿನ ಕಥಾಶ್ರವಣ ಮಾಡಬೇಕು. ಈ ರೀತಿ ಮಾಡಿದವನಿಗೆ ಪಾಪಗಳು ಸುಟ್ಟು ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಇಲ್ಲಿಗೆ ಸ್ಕಂದ ಪುರಾಣೋಕ್ತ ವೈಶಾಖ ಮಾಸ ಮಹಾತ್ಮೆಯ 4ನೇ ಅಧ್ಯಾಯ ಮುಗಿಯಿತು. ನಾಳೆ ಅಧ್ಯಾಯ 5 ಸೃಷ್ಟಿ ಪ್ರಕಾರ ಬಗ್ಗೆ ತಿಳಿದುಕೊಳ್ಳೋಣ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ಸಂಸಾರ ಬಂಧನಾತ್ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ.